ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ಶುಕ್ರವಾರದ ನೈಟ್ ಬ್ಲಾಗ್ ಆಗಿದೆ. ನೋಡಿ, ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದರೆ ಎಷ್ಟೊಂದು ರಶ್ ಇದ್ದಾರೆ. ಪ್ರತಿ ವರ್ಷವೂ ಹೀಗೆ ಇರುತ್ತೆ. ಇದು ಹಟ್ಟೂರು ದೇವಸ್ಥಾನದ ಕಾಶಿ ವಿಶ್ವನಾಥ ದೇವಾಲಯ. ಲಾಸ್ಟ್ ಇಯರ್ಗಿಂತ ಈ ವರ್ಷ ಇನ್ನೂ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡವ್ರೆ. ತುಂಬ ಇಷ್ಟ ಆಯಿತು. ಲೈಟಿಂಗ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗೆ ಸಿಂಗರ್ಸ್ ಎಲ್ಲ ಬರ್ತಾರೆ, ಅದಕ್ಕೋಸ್ಕರ ಸ್ಟೇಜ್ ಕೂಡ ಒಂದು ಫೀಲ್ಡಲ್ಲಿ ಹಾಕವ್ರೆ. ತುಂಬ ಚೆನ್ನಾಗಿದೆ. ಇದು ನೋಡಿ LED ಹಾಕಿರೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಲೈಟಿಂಗ್ಸ್ ಕೂಡ ಸಖತ್ತಾಗಿ ಹಾಕವ್ರಲ್ಲ. ಮಹಾಶಿವರಾತ್ರಿಯನ್ನು ಆಚರಿಸೋಣ. ಎಲ್ಲರೂ ಕೂಡ ನಾಳೆ ಬೆಳಗ್ಗೆ 6 ಗಂಟೆವರೆಗೂ ಇರಬೇಕು. ಒಂದಾಕಲ್ ಒಂದು ಅದ್ದೂರಿಯಾದಂತಹ ಕಾರ್ಯಕ್ರಮಗಳು ನಿಮಗೆ ನಮ್ಮ ಈ ವೇದಿಕೆ ನೀಡ್ತಾ ಇರುತ್ತೆ. शिरसा नमामि श्रीरामदूतं शिरसा नमामि श्रीरामदूतं जय जय हनुमान जय 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 पवन जय जय हनुमान जय 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 पवन जय जय हनुमान जय 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 पवन ಹಾಯ್ ಫ್ರೆಂಡ್ಸ್, ಇದು ಶನಿವಾರ ಮಾರ್ನಿಂಗಿಂದ ಬ್ಲಾಗ್ ತೆಗಿತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಎಡೆ ಹಾಕಬೇಕಲ್ವಾ, ಅದಕ್ಕೋಸ್ಕರ ನಾನಿಲ್ಲಿ ತ್ಯಾವ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಬಿಟ್ಟು ರಂಗೋಲಿನ ಹಾಕ್ತಾ ಇದ್ದೀನಿ. ಮಾರ್ನಿಂಗ್ ಬೇಗ ಎದ್ದೇಳ್ಬಿಟ್ಟು, ಅಂದರೆ 5 o'clock ಎದ್ದೇಳ್ಬಿಟ್ಟು ಅಡುಗೆ ಎಲ್ಲ ಮಾಡಿ, ಹಾಗೆ ಮನೆಯೆಲ್ಲ ಗುಡಿಸ್ಬಿಟ್ಟು ಒರೆಸ್ಬಿಟ್ಟು ಈಚೆ ಬಾಗಿಲಿಗೆ ನೀರು ಹಾಕಿ, ಬಾಗಿಲು ಮುಂದೆ ಎಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕಿ, ದೇವರ ನೈವೇದ್ಯಕ್ಕೆ ನಾನು ಪಾಯಸ ಮಾಡಿದೆ. ಹಾಗೆ ಬಜ್ಜಿ ಮಾಡಿದ್ದೀನಿ, ಪಲಾವ್ ಮಾಡಿದ್ದೀನಿ, ಮೊಸರು ಬಜ್ಜಿ ಮಾಡಿದ್ದೀನಿ, ಜಾಮೂನು, ಮೈಸೂರು ಪಾಕು ಇದೆಲ್ಲ ಮಾಡಿದ್ದೀನಿ. ಎಡೆ ಹಾಕೋಕ್ಕೆ ಇದು ಎಷ್ಟು ಐಟಮ್ ಅಂತಿರುತ್ತೆ, 7 ಇಲ್ಲ 5, ನಮಗೆ ಎಷ್ಟು ಐಟಮ್ ಮಾಡೋಕ್ಕಾಗುತ್ತೋ ಅಷ್ಟು ಐಟಮ್ ಮಾಡಿ ಹಾಕ್ಬೋದು. ನಾನಿಲ್ಲಿ 7 ಐಟಮ್ನ ಮಾತ್ರ ಮಾಡಿದ್ದೀನಿ. ನೋಡಿ, ಇವಾಗ ಪೂಜೆ ಮಾಡೋಣ ಅಂತ ರೆಡಿಯಾಗಿ ಇಬ್ಬರು ಬಂದಿದ್ದೀವಿ. ಸೊ ನೋಡಿದ್ರಲ್ವಾ, ಇನ್ನು ಪೂಜೆ ಸ್ಟಾರ್ಟ್ ಮಾಡಬೇಕು. ನಮ್ಮನೆಯವರು ದೇವರಿಗೆಲ್ಲ ಹೂವು ಹಾಕ್ತಾಯಿದ್ದಾರೆ. ನಾನಿಲ್ಲಿ ಬಾಳೆ ಎಲೆ ಹಾಕಿಬಿಟ್ಟು ಪ್ರಸಾದನ ಬಡಿಸ್ತಾ ಇದ್ದೀನಿ ಇಲ್ಲಿ ದೇವರಿಗೆ. ಫಸ್ಟು ಉಪ್ಪಿನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ನಾನು.
ಊಟ ಬಡಿಸುವಾಗ ಎಲ್ಲರೂ ಉಪ್ಪಿಂದನೇ ಸ್ಟಾರ್ಟ್ ಮಾಡ್ತಾರಲ್ವ, ನಾನು ಕೂಡ ಹಾಗೆಯೇ ಉಪ್ಪು ಫಸ್ಟು ಬಡಿಸ್ಬಿಟ್ಟು ಇನ್ನು ಮಿಕ್ಕಿದ ಐಟಮ್ ಎಲ್ಲ ನಾನಿಲ್ಲಿ ಬಡಿಸ್ತಾ ಇದ್ದೀನಿ. ಇವಾಗ ಪಲಾವ್ ಕೂಡ ನಾನು ಬಡಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನಾವು ಇಬ್ಬರೇ ಇದ್ದೀವಲ್ಲ, ಅದಕ್ಕೋಸ್ಕರ ಜಾಸ್ತಿ ಐಟಮ್ ಏನೂ ಮಾಡಲಿಲ್ಲ, ಸ್ವಲ್ಪ ಐಟಮ್ ಮಾತ್ರನೇ ಮಾಡಿದೆ ನಾನು. ಅದಾದಮೇಲೆ ನೋಡಿ ಇಲ್ಲಿ ದೀಪ ಅಂಟಿಸ್ತಾ ಇದ್ದೀವಿ ಇಬ್ಬರು ಸೇರಿ. ಈ ಥರ ಹಬ್ಬ ಏನಾದರೂ ಬಂದರೆ ನಾವು ಇಬ್ಬರು ಸೇರಿನೇ ಪೂಜೆ ಮಾಡ್ತೀವಿ. ಒಂದು ವೇಳೆ ಏನಾದರೂ ಅವ್ರ ಕೆಲಸಕ್ಕೆ ಏನಾದರೂ ಹೋಗಿದ್ದರೆ ಅವ್ರು ಬರೋವರೆಗೂ ವೆಯ್ಟ್ ಮಾಡಿಕೊಂಡು ಮತ್ತು ಇಬ್ಬರು ಸೇರಿನೇ ನಾವು ಪೂಜೆ ಮಾಡ್ತೀವಿ. ಫ್ಯಾಮ್ಲಿ ಎಲ್ಲರೂ ಸೇರಿ ಪೂಜೆ ಮಾಡೋದ್ರಿಂದ ತುಂಬ ಖುಷಿ ಇರುತ್ತಲ್ವ. ನಮ್ಮ ಮಾವ ಮತ್ತು ಅತ್ತೆ ಇಬ್ಬರು ಊರಲ್ಲಿದ್ದಾರೆ. ಈ ಒಂದು ಹಬ್ಬ ಮಾತ್ರ ನಾವು ಸಪ್ರೇಟಾಗಿ ಮಾಡ್ಕೊತೀವಿ. ಪ್ರತಿ ಹಬ್ಬಕ್ಕೂ ನಾವು ಊರಿಗೆ ಹೋಗಿ ಮಾಡೋದು. ಇಬ್ಬರು ಸೇರಿ ಚೆನ್ನಾಗಿ ಮಾಡಿದ್ದೀವಲ್ಲ ಪೂಜೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ನೋಡಿ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನಿಮಗೂ ಇಷ್ಟ ಆದರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪೂಜೆ ಎಲ್ಲ ಮುಗೀತು. ಈಚೆ ಒಂದು 5 ನಿಮಿಷ ಹೋಗಿ ಬಂದ್ವಿ. ಇಬ್ಬರು ಕೂಡ ತೀರ್ಥನ ಕುಡಿತಾ ಇದ್ದೀವಿ ನೋಡಿ. ಅವರು ನನಗೆ ಹಾಕಿದ್ರು, ನಾನು ಅವರಿಗೆ ತೀರ್ಥನ ಹಾಕಿದೆ. ಸೊ ಕುಡಿದ್ಬಿಟ್ಟು ಇನ್ನು ನಮಸ್ಕಾರ ಮಾಡಿಕೊಂಡು ಲಾಸ್ಟಿಗೆ ಇಬ್ಬರು ಕೂತ್ಕೊಂಡು ಪ್ರಸಾದವನ್ನು ತಗೊಂಡು ಬಂದು ತಿಂತಾ ಇದ್ದೀವಿ. ಫ್ರೆಂಡ್ಸ್, ನಾವು ಫಸ್ಟ್ ಡೇ ಶಿವರಾತ್ರಿ ಹಬ್ಬಕ್ಕೆ 3 ಎಲೆ ಹಾಕ್ತೀವಿ, ನೆಕ್ಸ್ಟ್ ಡೇ 5 ಎಲೆ ಹಾಕ್ತೀವಿ ನೋಡಿ ಫ್ರೆಂಡ್ಸ್. ಇವಾಗ ಊಟ ಕೂಡ ತಿಂದಿದ್ದು ಆಯಿತು. 5 ಎಡೆ ಹಾಕಿರ್ತೀವಲ್ಲ ಎಲೆಗಳು, ಅದರಲ್ಲಿ 1 ಎಡೆನ ನಾವು ದೊಡ್ಡವ್ರಿಗೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿ ಮೇಲೆ ಹೋಗಿ ಆ ಕೆಳಗಡೆ ನೀರನ್ನ ಸ್ವಲ್ಪ ಚಿಮ್ಮಿಸ್ಬಿಟ್ಟು ನೋಡಿ ಈ ಥರ ತೊಳೆದ್ಬಿಟ್ಟು ಎಡೆನ ಇಡ್ತೀವಿ ಅದ್ರ ಮೇಲೆ ನೋಡಿ. ತೊಳೆದಿದ್ದಾದಮೇಲೆ ಈ ಥರ ಎಡೆನ ಅಲ್ಲಿ ಇಡ್ತೀವಿ. ಎಡೆ ಅಲ್ಲಿಟ್ಬಿಟ್ಟು ಸಾಂಬ್ರಾಣಿ ಹಾಕಿ ಬರ್ತೀವಿ ಅಷ್ಟೇ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಒತ್ತಿ ನನ್ನ ಮುಂದಿನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.